ಏನ್ಲ ಜೋರ ಈ ಮೂದೇವಿ ಇನ್ನೂ ಬರ್ನೇ ಇಲ್ಲ. ಯವಾ ಹೊಸಿ ತಡ್ಕೊಳವ. ಈಗ ಅವನು ನನ್ನ ಮಾತು ಮೀರಕ್ಕಿಲ್ಲ ಕಣವ. ಈಗ ಅವನ ಜುಟ್ಟು ನನ್ನ ಕೈಲದೆ. ಅದನ್ನ ಬಿಡ್ಸ್ಕೋಬೇಕು ಅಂದ್ರೆ ಆ ಬಡ್ಡಿ ಐದಲ್ಲಿ ಬರಲೇಬೇಕು. ಹೊಸಿ ತಡ್ಕೊ ಬರ್ತಾನೆ. ಸರ್ ನಮಸ್ಕಾರ ಸರ್. ನಮಸ್ಕಾರ ಕಣಯ್ಯ, ಸಂತೋಷ. ಚೆನ್ನಾಗಿದ್ದೀನಪ್ಪ? ಚೆನ್ನಾಗಿದ್ದೀನಿ ಸರ್. ಕೂತ್ಕೊಳ್ಳೋ. ಇಲ್ಲ ಎಷ್ಟು ದಾರಿ ಬಿಡ. ಪರವಾಗಿಲ್ಲ ಸರ್. ಪರವಾಗಿಲ್ಲ, ಕೂತ್ಕೊಳ್ಳಯ್ಯ. ನೀನು ನಮ್ಮನೆ ನಂದ ದೀಪ ಕಂಡು ಕೂತ್ಕೊಳ್ಳಯ್ಯ. ಕೂತ್ಕೊಳ್ಳಯ್ಯ, ಪರವಾಗಿಲ್ಲ. ಥ್ಯಾಂಕ್ ಯು ಸರ್. ಎಲ್ಲಿ ಸರ್? ಅದೇ ಆಫೀಸರ್ ಬಂದಿದ್ದಾರೆ, ಕಾಣಿಸ್ತಾ ಇಲ್ಲ. ಅಲ್ಲ ಓತಿಕೇತ ನನ್ನ ಮಗನೇ. ನಿನಗೆ ರಿಜಿಸ್ಟರ್ ಆಫೀಸರ್ ಅಲ್ಲಕಲ್ಲ, CBI ಹ್ಯಾಂಡ್ ಓವರ್ ಮಾಡ್ಬೇಕಲ್ಲ. ಏನ್ ನನ್ನ ಹತ್ರ ನಾಟಕ ಆಡ್ತಾ ಇದ್ದೆ ನೀನು? ನಾನೇನು ನಾಟಕ ಮಾಡಿದೆ ಸರ್? ನನ್ನ ತಂಗಿನ ನಿಮ್ಮ ಮಗನಿಂದ ದೂರ ಮಾಡಿ ಅಂದ್ರಿ, ಮಾಡಿದ್ದೀನಲ್ಲ ಸರ್. ಬೋ ಚೆನ್ನಾಗಿ ಮಾಡಿದ್ಯಾ ಬಿಡಯ್ಯ. ಅಲ್ಲ ಕಣಯ್ಯ, ನೀನು ಕಷ್ಟಕ್ಕೆ ಅಂತ ದುಡ್ಡು ತೊಗೊಂಡು ಹೋದೋನು ನಿನ್ನ ತಂಗಿ ನೀನು ಸೇರ್ಕೊಂಡು ದೂರ ಆಡೋ ನಾಟಕ ಆಡಿದ್ದು ಅಂತಾನೂ ನನಗೆ ಗೊತ್ತಾಗದೆ. ನೀನು ನಿನ್ನ ತಂಗಿ ಸೇರ್ಕೊಂಡು ನನಗೇನು ಉಂಡನ ಮಾಡಬೇಕು ಅಂತ ಕಾಯ್ತಾ ಇದ್ದೀರಾ? ಏನು ಮಾತಾಡ್ತಿದ್ದೀರಾ ಸರ್? ನಮ್ಮ ತಂದೆ ತಾಯಿಗೆ ನಾನು ಒಳ್ಳೆ ಮಗ ಅಲ್ಲದೆ ಇರ್ಬೋದು, ಆದರೆ ನೀವು ಹೇಳಿದ ಕೆಲಸನ ಚಾಚು ತಪ್ಪದೆ ಮಾಡಿದ್ದೀನಲ್ಲ ಸರ್. ಹೌದು ಕಣಪ್ಪ, ನೀನು ಆ ಸಾಕ್ಷಾತ್ ಶ್ರೀರಾಮಚಂದ್ರನ ಆಸ್ಥಾನದಲ್ಲಿ ಆಡ್ಕೊಂಡು ಬೆಳ್ದೋನಲ್ವಾ, ಅದಕ್ಕೆ ನೀಗೆ ಧರ್ಮದ ದಾರಿ ಬಿಟ್ಟು ಬೇರೇನು ಗೊತ್ತೇ ಇಲ್ಲ. ಥೂ ನಿನ್ ಮಕ್ಕೆ, ದುಡ್ಡುಗೋಸ್ಕರ ಬೆನ್ನಿಗೆ ಚೂರಿ ಹಾಕೋ ಕೆಲಸ ಮಾಡ್ತಿದ್ಯಲ್ಲ, ನಿನಗೆ ನಾಚಿಕೆ ಆಗೋಕ್ಕಿಲ್ಲ? ಅವನಿಗೆಲ್ಲವ ನಾಚಿಕೆ ಆಯ್ತದ ಬಡ್ಡಿ ಐದನ್ಗೆ. ಮಾನ ಮರವಾದ ಇದ್ರಲ್ವ ನಾಚಿಕೆ ಆಗೋದು? ಅಲ್ಲ ಕಲ, ನೀನು ಕಷ್ಟಕ್ಕೆ ಅಂತ ನನ್ನ ಹತ್ರ ದುಡ್ಡು ತಗೊಳ್ಳುವಾಗ ನೀನು ಏನು ಹೇಳ್ದೆ? ನನ್ನ ತಂಗಿನ 3 ತಿಂಗಳು ಆಚೆ ಕಳ್ಸೋಕ್ಕೆ ಇಲ್ಲ ಅಂತ ಹೇಳ್ದೆ. ಇನ್ನು ಸ್ವಲ್ಪ ದಿವಸ ಬಿಟ್ಕೊಂಡು ಬಂದು ಏನು ಹೇಳ್ದೆ? ಅವಳು ಖರ್ಚು ವೆಚ್ಚಕ್ಕೆಲ್ಲ ದುಡ್ಡು ಬೇಕು ಅಂತ ಮತ್ತೆ ದುಡ್ಡು ತೊಗೊಂಡೋದೆ. ಆಮೇಲೆ ನೀನೇನು ಮಾಡಿದೆ? ಅವಳನ್ನ ಆಚೆಗೆ ಬಿಟ್ಟೆ. ಅವಳೇನು ಮಾಡಿದ್ಲು ಗೊತ್ತೇ? ನನ್ನ ಮಗನ್ನ ಮೀಟ್ ಮಾಡಿದ್ಲು, ನಡೆದಿರೋ ವಿಷಯ ಎಲ್ಲ ಹೇಳಿದ್ಲು. ನನ್ನ ಮಗ ಏನು ಮಾಡ್ದ? ಮನೆಗೆ ಬಂದ, ರಂಪ ರಾಮಾಯಣ ಮಾಡ್ದ, ಗಲಾಟೆ ಮಾಡ್ಕೊಂಡು ಮನೆ ಬಿಟ್ಟು ಹೋದ. ಈಗ ಏನು ನಡೀತಾ ಇದೆ ಅಂತ ನಿನಗೆ ಗೊತ್ತದ? ನನ್ನ ಮಗನೂ ನಿನ್ನ ತಂಗಿನೂ ಸೇರ್ಕೊಂಡು ಒಂದು ಮನೆ ಮಾಡ್ಕೊಂಡು ಆರಾಮಾಗಿ ಸಂಸಾರ ಮಾಡ್ಕೊಂಡವ್ರೆ. ಇದೇ ಅಲ್ವಾ ನೀನು ಮಾಡಿದ ಒಳ್ಳೆ ಕೆಲಸ? ಅಲ್ಲ ಕಣಯ್ಯ, ಈ ಗೇಮ್ ಆಡಬೇಕು ಅಂತ ನೀನು ನಿನ್ನ ತಂಗಿ ಎಷ್ಟು ದಿವಸದಿಂದ ಪ್ಲಾನ್ ಮಾಡ್ಕೊಂಡಿದ್ರಿ? ನೀವೇನು ಹೇಳ್ತಿದ್ರೋ ನನಗೊಂದು ಗೊತ್ತಾಗ್ತಿಲ್ಲ ಸರ್. ಗೊತ್ತಾಗಲ್ಲ ಬಿಡಪ್ಪ, ನಿನಗೆ ಸೇರ್ಬೇಕಾಗಿರೋದು ಟೈಮ್ ಸೇರ್ತಾ ಇದೆಯಲ್ಲ, ಹೇಗೆ ಗೊತ್ತಾಗ್ಬೇಕು ಹೇಳು? ನೀವೆಲ್ಲ ನನ್ನ ತಪ್ಪಾಗಿ ತಿಳ್ಕೊಂಡಿದ್ದೀರಾ ಅನ್ಸುತ್ತೆ. ನಾನು ಯಾವತ್ತೂ ಉಂಡು ಮನೆಗೆ ಮೋಸ ಮಾಡೋನೇ ಅಲ್ಲ. ಹೌದು ಕಣಪ್ಪ, ನಿನ್ನ ಎತ್ತು ಹೊತ್ತು ಸಾಕಿ ತಂದೆ ತಾಯಿಗೆ ಮೋಸ ಮಾಡಿದ್ಯಲ್ಲ, ಅದು ಮೋಸ ಅಲ್ವಾ? ನೋಡಿ, ಅವ್ರ ವಿಷಯನ ಇಲ್ಲಿ ತರಬೇಡಿ ನೀವು.